ಈ ವಾರ ಒಂದು ಥರ ಹಾಸ್ಯಭರಿತ ವಾರ ಆಗಿತ್ತು. ಮೊದಲು ಸೂ ಫ್ರಮ್ ಸೋ ಸಿನಿಮಾ ಬಂದರೆ ಅದಾಗೆ ಕೆಲವು ದಿನಗಳಿಗೆ ಸೂ ಫ್ರಮ್ ಲಾ, ಸುಳ್ಳು ಫ್ರಮ್ ಲಕ್ಷ್ಮಣ. ಮೊದಲು ಯತೀಂದ್ರ ಹೇಳ್ತಾರೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗಿಂತ ಹೆಚ್ಚು ಕೆಲಸ ನಮ್ಮ ತಂದೆ ಸಿದ್ದರಾಮಯ್ಯ ಮಾಡಿದ್ದಾರೆ ಅಂತ. ಈ ಹಾವಾಡಿಗರ ಗುಂಪಿನಲ್ಲಿ ಒಬ್ಬ ಇರ್ತಾನೆ, ಏನು ಹೇಳಿದ್ರು ಅದಕ್ಕೆಲ್ಲದಕ್ಕೂ ಡುಮ್ ಡುಮ್ ಅನ್ನೋನು. ಆ ರೀತಿಯವನು. ಯತೀಂದ್ರ ಹೇಳಿದ್ದಕ್ಕೆ ಲಕ್ಷ್ಮಣ ಹೇಳ್ತಾನೆ, ಹೌದೌದು ಅವ್ರು ಹೇಳಿದ್ದು ಕರೆಕ್ಟ್. ನಂತರ ಡಾಕ್ಟ್ರು ಮಹಾದೇವಪ್ಪ ಸರ್ಜನ್, ಅವರು ಯತೀಂದ್ರ ಡಾಕ್ಟ್ರು, ಇವರು ಸರ್ಜನ್ನು. ಇವರು ಹೇಳ್ತಾರೆ, ಮೈಸೂರಿನ ಕನ್ನಂಬಾಡಿ ಅಣೆಕಟ್ಟಿಗೆ ಟಿಪ್ಪು ಸುಲ್ತಾನ್ ಅಡಿಪಾಯ ಹಾಕಿದ್ದು ಅಂತ. ಲಕ್ಷ್ಮಣ್ ಮತ್ತೆ ಡುಮ್ ಡುಮ್, ಕರೆಕ್ಟ್, ನಮ್ಮ ಸರ್ಜನ್ ಹೇಳಿದ್ದು ಕರೆಕ್ಟ್. ಎಲ್ರಿಗೂ ಗೊತ್ತಿರೋ ಅಂಥ ಇತಿಹಾಸ ಎಲ್ಲ ಗೊತ್ತಿದೆ. ಮೈಸೂರಿನಲ್ಲಿ ಕನ್ನಂಬಾಡಿನಲ್ಲಿ ಕಟ್ಟೆ ಕಟ್ಟಬೇಕಾದ್ರೆ 64 ಅಡಿಗಳಿಗೆ ಮಾತ್ರ ಮೊದಲು ಸಿಕ್ಕಿದ್ದು ಪರ್ಮಿಷನ್ನು. ಅದನ್ನು 124 ಅಡಿ ಮಾಡಬೇಕು ಅಂತ ವಿಶ್ವೇಶ್ವರಯ್ಯನವರು ಅಂದಿನ ಮದ್ರಾಸ್ ಸರ್ಕಾರದ ಜೊತೆ ಹೋಗಿ ಅಲ್ಲಿನ ಬ್ರಿಟಿಷ್ ಅಧಿಕಾರಿಗಳ ಜೊತೆ ಕೂಡಿ, ಇದು ಇಬ್ಬರಿಗೂ ಲಾಭ ಆಗತ್ತೆ, ಮುಂದೆ ಯಾವತ್ತಾದ್ರೂ ನಾವು ಕಟ್ಟಡ ಈಗ ಕಟ್ಟದೆ ಆದರೆ ಬೆದ್ದೆ ಆಗತ್ತೆ ಅಂತ ಹೇಳ್ಬಿಟ್ಟು ವಿಶ್ವೇಶ್ವರಯ್ಯನವರ ಪರಿಶ್ರಮದಿಂದ ಅದು 124 ಅಡಿ ಎತ್ತರಕ್ಕೆ ಹೋಗ್ತದೆ. ಇವರ ಗ್ಯಾಂಗ್ನಲ್ಲಿರೋರು ಈ ವಿಶ್ವೇಶ್ವರಯ್ಯನ ಹೆಸರನ್ನ ಯಾತಕ್ಕೆ ತೊಗೊಂಡ್ರಿ ಅಂತ ಹೇಳ್ತಾರೆ. ಅವತ್ತು ಮೈಸೂರು ಸಂಸ್ಥಾನದ ಚೀಫ್ ಇಂಜಿನಿಯರ್ ಅವರು. ಒಬ್ಬ ಇಂಜಿನಿಯರು ಏನು ಮಾಡಬೇಕು ಅನ್ನೋದು ಅವರಿಗೆ ಗುರಿ ಇದ್ದಿದ್ದರಿಂದ ಅವರು ಅವತ್ತು ಪರ್ಮಿಷನ್ ತಂದಿದ್ದರಿಂದ ಅಂದಿನ ಮಹಾರಾಜರನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಅಲ್ಲಿ ಡ್ಯಾಮ್ನ ಕಟ್ತಾರೆ. ಅದಾದ ನಂತರ ಬೃಂದಾವನ್ ಗಾರ್ಡನ್ ನಿರ್ಮಾಣ ಆಗ್ತದೆ. ಬೃಂದಾವನ್ ಗಾರ್ಡನ್ ನಿರ್ಮಾಣ ಆಗುವಷ್ಟೊತ್ತಿಗೆ ಮಿರ್ಜಾ ಇಸ್ಮಾಯಿಲ್ ದಿವಾನರಾಗಿರ್ತಾರೆ. ಅದ್ರ ಹೊಣೆನ ಮಿರ್ಜಾ ಇಸ್ಮಾಯಿಲ್ ಕೊಡ್ತಾರೆ. ಅಷ್ಟೊತ್ತಿಗೆ ವಿಶ್ವೇಶ್ವರಯ್ಯನವ್ರಿಗೆ ಹೇಳ್ತಾರೆ ಮಹಾರಾಜರು, ಸ್ವಲ್ಪ ಮಿರ್ಜಾ ಇಸ್ಮಾಯಿಲ್ಗೆ ಸ್ವಲ್ಪ ಸಲಹೆ ಸೂಚನೆಗಳನ್ನು ಕೊಡು ಅಂತ. ಮಿರ್ಜಾ ಇಸ್ಮಾಯಿಲ್ ಮೂಲತಃ ಇಲ್ಲಿಯವರಲ್ಲ, ಅವರು ಹೈದರಾಬಾದು ನಿಜಾಮ್ ವಂಶದಲ್ಲಿ, ಜೈಪುರದಲ್ಲಿ, ಬರೋಡಾದಲ್ಲಿ ಇದ್ದು ಬಂದಂಥವ್ರು. ಈ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ, ಅದರಲ್ಲೂ ಮೈಸೂರು ಭಾಗದ ಇತಿಹಾಸದಲ್ಲಿ ಪರ್ಷಿಯನ್ನ ಆಳದವರು ಇಬ್ಬರೇ, ಒಂದು ಟಿಪ್ಪು ಸುಲ್ತಾನು, ಒಂದು ಮಿರ್ಜಾ ಇಸ್ಮಾಯಿಲ್. ಟಿಪ್ಪು ಅನ್ನೋ ಪದ ಇದೆಯಲ್ಲ, ಅದೇ ಅರಾಬಿಕ್ ಪದ ಅಲ್ಲ, ಮುಸ್ಲಿಮರ ಹೆಸರುಗಳಲ್ಲಿ ಇರತಕ್ಕಂಥ ಪದ ಅಲ್ಲ, ಉರ್ದು ಪದ ಅಲ್ಲ. ಟಿಪ್ಪು ಅನ್ನೋ ಪದವೇ ನಮ್ಮ ಹಿಂದೂಸ್ತಾನದ, ನಮ್ಮ ಹಿಂದೂತನದು. ನಿಮಗೆ ಒಂದು ಜ್ಞಾಪಕ ಇರಲಿ, ಹೈದರ್ ಅಲಿ ಚಿತ್ರದುರ್ಗಕ್ಕೆ ಬೇಟೆ ಹತ್ತಿ ಹೋಗ್ತಾನೆ ಯುದ್ಧ ಮಾಡಲಿಕ್ಕೆ. ಆ ಮದಕರಿ ನಾಯಕನ ಹೆಂಡತಿ ಒನಕೆ ಓಬವ್ವನಿಂದ ಸೋತು ಬರ್ತಾಳೆ. ಆವಾಗ ಟಿಪ್ಪು ಸುಲ್ತಾನನಿಗೆ, ಹೈದರ್ ಅಲಿಗೆ ಮಕ್ಕಳಿರೋದಿಲ್ಲ. ಇವತ್ತಿಗೂ ಸಹ ನಾಯಕರಹಟ್ಟಿ ಅಂತ ಇದೆ, ಅಲ್ಲಿ ತಿಪ್ಪೇರುದ್ರಸ್ವಾಮಿ ಅಂತ ಇದೆ, ಒಂದು ಮಠ ಇದೆ, ಫೇಮಸ್ ಮಠ. ಮೈಸೂರು ನಂಜನಗೂಡಿನಲ್ಲಿ ಏನು ರಥೋತ್ಸವ ನಡೆಯುತ್ತೆ, ಅದಕ್ಕಿಂತ ದೊಡ್ಡ ರಥೋತ್ಸವ ನಡೆಯುತ್ತೆ. ನೀವು ಗಮನಿಸಿರಬೇಕು, ಚಿತ್ರದುರ್ಗದ ಯಾವುದೇ ಜಿಲ್ಲೆಯಲ್ಲಿ 5 ಮಕ್ಕಳಿದ್ರೆ 3 ಮಕ್ಕಳ ಹೆಸರು ತಿಪ್ಪೇಶ ಇರುತ್ತೆ, ತಿಪ್ಪೆ ರುದ್ರ ಇರುತ್ತೆ, ಅಥವಾ ತಿಪ್ಪೆ ಗೌಡ ಇರುತ್ತೆ, ಅಥವಾ ತಿಪ್ಪೆ ಸ್ವಾಮಿ ಇರುತ್ತೆ. ಹೈದರ್ ಅಲಿ ಅಲ್ಲಿ ಹರಕೆ ಹೊತ್ಕೊಂಡಿದ್ರಿಂದ ಮಕ್ಕಳು ಆ ಸ್ವಾಮಿಗಳನ್ನ ಭೇಟಿ ಆದ್ರೆ, ನಿನಗೆ ಮಕ್ಕಳಾಗತ್ತೆ, ಹೋಗು ನನ್ನ ಮಠದಲ್ಲಿ ನೀವು ಕಾಣಿಕೆ ಒಪ್ಪಿಸ್ಕೊಂಡಿದ್ದಕ್ಕೆ ಅಲ್ಲಿ ಕಾಣಿಕೆ ಒಪ್ಪಿಸಿ ಅವನಿಗೆ ಮಕ್ಕಳಾದ ಕಾರಣ ಟಿಪ್ಪು ಸುಲ್ತಾನ್ಗೆ ಟಿಪ್ಪು ಅನ್ನೋ ಹೆಸರಿಡ್ತಾರೆ. ಇತಿಹಾಸನ ಫಸ್ಟು ಆಡಳಿತ ಮಾಡೋರು ಫಸ್ಟು ಇತಿಹಾಸನ ತಿಳ್ಕೋಬೇಕು. ಇತಿಹಾಸನೇ ತಿಳ್ಕೊಳ್ದೇನೆ ನಾವು ಆಡಳಿತ ಮಾಡ್ಲಿಕ್ಕೆ ಹೋದರೆ ಈ ಥರದ ದುರಂತಗಳನ್ನ ಅವರು ಮತ್ತೆ ಮತ್ತೆ ಮಾಡ್ತಾನೆ ಇರ್ತಾರೆ. ಈ ಬೃಂದಾವನ್ ಗಾರ್ಡನ್ ಕಟ್ಟಬೇಕಾಗಿರೋದು ಮಾದರಿನ ಶ್ರೀನಗರದಲ್ಲಿ ಇವತ್ತಿಗೂ ಶಾಲಿಮಾರ್ ಬಾಗ್ ಅಂತಿದೆ, ಹೋಗಿ ನೋಡಿ, ಅಥವಾ ಗೂಗಲ್ ಮಾಡಿ ಕಾಣ್ತದೆ. ಶಾಲಿಮಾರ್ ಬಾಗು ಇಟ್ಸ್ ಎ ರೆಪ್ಲಿಕ್ ಆಫ್ ಬೃಂದಾವನ್ ಗಾರ್ಡನ್. ಅದೇ ಥರ ಕಟ್ತಾರೆ, ಅದನ್ನು ಮುಘಲ್ ವಿನ್ಯಾಸದಲ್ಲಿದೆ ಇವತ್ತಿಗೂ ಸಹ. ಆಗ ಅಲ್ಲಿ ಕೃಷ್ಣರಾಜ ಒಡೆಯರ್ಗೂ ಮತ್ತು ನಮ್ಮ ಮಿರ್ಜಾ ಇಸ್ಮಾಯಿಲ್ ಅವ್ರಿಗೂ ಅತಿಯಾದ ಸ್ನೇಹ ಇರ್ತದೆ. ಆ ಮಿರ್ಜಾ ಇಸ್ಮಾಯಿಲ್ಗೆ ಹೇಳ್ತಾರೆ, ಈ ಟಿಪ್ಪು ಸುಲ್ತಾನ್ ಕನಸು ಕಂಡಿದ್ನೆ ಅಂತ. ಆ ಕನಸು ಇವ್ರಿಗೆ ಎಲ್ಲಿ ಬಿತ್ತೋ ಗೊತ್ತಿಲ್ಲ ನನಗೆ. ಅದನ್ನು ಅಲ್ಲಿ ಒಂದು ಸ್ಥಾಪನೆ ಮಾಡ್ತಾರೆ. ಇವ್ರು ಹೇಳ್ತಾರೆ ಟಿಪ್ಪು ಸುಲ್ತಾನ್ ಅಡಿಗಲ್ಲ, ಟಿಪ್ಪು ಸುಲ್ತಾನು ಕೋಟೆ ಇದೆಯಲ್ಲ, ಶ್ರೀರಂಗಪಟ್ಟಣದ ಕೋಟೆ, ಅದನ್ನು ಕಟ್ಟಿದ್ದೆ ಟಿಪ್ಪು ಸುಲ್ತಾನ್ ಅಲ್ಲ. ಟಿಪ್ಪು ಸುಲ್ತಾನು ಮತ್ತು ಅವರ ಅಪ್ಪ ಸೇರಿಸಿ ಬರೀ 40 ವರ್ಷ ಆಡಳಿತ ಮಾಡಿರೋದು. 13 ವರ್ಷ ಹೈದರ್ ಅಲಿ, 17 ವರ್ಷ ಟಿಪ್ಪು ಸುಲ್ತಾನು. ಮೈಸೂರಿನಲ್ಲಿ 4 ಯುದ್ಧ ನಡೆಯುತ್ತೆ. 2 ಯುದ್ಧದಲ್ಲಿ ಹೈದರ್ ಅಲಿಗೆ ಇದ್ದಾಗ ನಡೆಯುತ್ತೆ. 2ನೇ ಯುದ್ಧ ಮೈಸೂರು ಯುದ್ಧದಲ್ಲಿ ಹೈದರ್ ಅಲಿ ಸಾಯ್ತಾನೆ. ಆವಾಗ ಟಿಪ್ಪು ಸುಲ್ತಾನ್ ಬರ್ತಾನೆ. ಟಿಪ್ಪು ಸುಲ್ತಾನ್ 3ನೇ ಮಹಾಯುದ್ಧ ನಡೆಯುತ್ತೆ ಬ್ರಿಟಿಷರ ಮಧ್ಯೆ. ಮಂಗಳೂರು ಒಪ್ಪಂದ ಮಾಡ್ಕೊತಾನೆ. 4ನೇ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸತ್ತೇ ಹೋಗ್ತಾನೆ. ಯಾವ ಶೌರ್ಯ ಟಿಪ್ಪು ಸುಲ್ತಾನ್ದು?
ಇವರು ಟಿಪ್ಪುನ್ ಟೈಗರು ಏನೇನು ಕತೆ ಹೇಳ್ತಾರೆ. ಶೌರ್ಯ ಇದ್ರ ನಡೆದ 4 ಯುದ್ಧದಲ್ಲಿ 2 ಯುದ್ಧ ಇವ್ರ ಅಪ್ಪ ಮಾಡಿರೋದು. 3ನೇ ಯುದ್ಧ ಸೋತುಬಿಟ್ಟು ಗೆದ್ದುಬಿಟ್ಟು ಫ್ರೆಂಚ್ ಅವ್ರ ಜೊತೆ ಒಪ್ಪಂದ ಮಾಡ್ಕೊಂಡು ಮಂಗಳೂರಿನಲ್ಲಿ ವಾಪಸ್ ಬಂದು ಆಡಳಿತ ನಡೆಸಿ 4ನೇ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸತ್ತೋಗ್ತಾನೆ 1899ರಲ್ಲಿ. ಯಾವ ಶೌರ್ಯ ಸರ್? ಇವ್ರು ಅಡಿಗಲ್ಲು ಇಲ್ಲಿ ಹಾಕಿದ್ರೆ ಟಿಪ್ಪು ಸುಲ್ತಾನು ದರಿಯಾ ದೌಲತ್ ಇವತ್ತು ಅಲ್ಲೆಲ್ಲಾದ್ರೂ ಅಡಿಗಲ್ಲಿದೆಯಾ? ನಾನು ಟಿಪ್ಪು ಸುಲ್ತಾನ್ ಕಟ್ಸಿದ ಅರಮನೆ ಅಂತ ಇವತ್ತು ಹೋಗಿ ನೋಡ್ಕೊಂಬನ್ನಿ ನಾಳೆ ಬೆಳಗ್ಗೆ. ಎಲ್ಲಾದರೂ ಟಿಪ್ಪು ಸುಲ್ತಾನ್ ಅರಮನೆ ಅಂತ ಈ ಬ್ರಿಟಿಷರು ನಂತರ ಒಯ್ದುಕೊಂಡ ಮೇಲೆ ವೆಲ್ಲೆಸ್ಲಿ ಆದಾಗ ಇಲ್ಲಿ ಟಿಪ್ಪು ಸುಲ್ತಾನ್ ವಾಸ ಮಾಡ್ತೀನಿ ಒಂದು ಪ್ಲೆಕಾರ್ಡ್ ಇದೆ. ಟಿಪ್ಪು ಸುಲ್ತಾನ್ ಏನೂ ಬರ್ಸ್ಕೊಂಡಿಲ್ಲ. ಟಿಪ್ಪು ಹೆಸರೇ ಟಿಪ್ಪುದಲ್ಲ, ಟಿಪ್ಪು ಹೆಸರು ನಾವು ಕೊಟ್ಟ ಬಳುವಳಿಗೆ ಬೇಡ. ಇವತ್ತು ಯಾವ್ದಾದ್ರು ಉರ್ದು ಶಾಲೆಯಲ್ಲಿ ಹೋಗಿ ನೋಡಿ, ಎಷ್ಟು ಜನ ಉರ್ದು ಮಕ್ಕಳದು ಮುಸ್ಲಿಂ ಮಕ್ಕಳದು ಟಿಪ್ಪು ಅನ್ನೋ ಹೆಸರಿದೆ ತೆಗೆಸಿ. ಇವು ಸುಮ್ಮನೆ ಕತೆ ಹೇಳೋದು ಕೇಳೋರು ಇದ್ದಾರೆ ಅಂತ ಏನೋ ಹೇಳ್ಕೊಂಡೇ ಹೋಗೋದಲ್ಲ ಇವರು. ಇವ್ರು ಹೇಳಿದ್ದಲ್ಲ ಕೇಳೋದಕ್ಕೆ ನಾವೇನು ದಡ್ರು ಅಲ್ಲ, ನಮಗೂ ಇತಿಹಾಸ ಗೊತ್ತಿದೆ, ನಾವು ಓದಿದ್ದೀವಿ. ಬೇಡ, ಆ ಕಲ್ಲಿದೆಯಲ್ಲ ಏನು ಸಿಕ್ಕಿದೆ ಅವ್ರಿಗೆ? ನಾಳೆ ಇಲ್ಲೇ ಹಿಂದ್ಗಡೆ ಇದೆ ಪ್ರಾಚ್ಯ ವಸ್ತು ಸಂಗ್ರಹಾಲಯ, ಅಲ್ಲಿ ಪರಿಣಿತರಿದ್ದಾರೆ, ಕೊಡಲಿ ಅವ್ರಿಗೆ. ಇದು ಯಾವ ಕಾಲದ್ದು ಹೇಳಿ ಅವರು? ಎಲ್ಲಿಂದ ಸಿಕ್ಬಿಡುತ್ತೆ ಅವ್ರಿಗೆ? ಇವ್ರು ಕಟ್ಟಿದಂಥ ಮಹಾರಾಜರು ಒಡವೆ ಅಡ ಇಟ್ಟು ಕಟ್ಟಿದಂಥ ತಮ್ಮ ಕನ್ನಂಬಾಡಿನೇ ಉಳಿಸ್ಕೊಳ್ಳಿಕ್ಕೆ ಇವ್ರಿಗೆ ಆಗ್ತಿಲ್ಲ. ಅಷ್ಟು ದೊಡ್ಡ ಇಲಾಖೆ, ಅಷ್ಟೊಂದು ಇಂಜಿನಿಯರ್ಗಳು ಇವತ್ತಿದ್ದಾರೆ, ಅದನ್ನು ರಿಪೇರಿ ಮಾಡಲಿಕ್ಕೆ ಇವ್ರ ಕೈಲಿ ಆಗ್ತಿಲ್ಲ. 4 ಕ್ರಸ್ಟ್ ಗೇಟ್ಗಳು ಕೆಟ್ಟು ಕೂತಿದೆ. ಏನು ಮಾಡಬೇಕು ಅಂತ ಹೊರಟಿದ್ದಾರೆ? ಹಿಂಗೆ ಬಿಟ್ಟರೆ ಆಯಿತು. ಅಲ್ಲಿ ವಾಣಿ ವಿಲಾಸ ಸಾಗರ ಅಂತಿದೆ ಚಿತ್ರದುರ್ಗದಲ್ಲಿ, ಅದನ್ನು ಮೈಸೂರು ಮಹಾರಾಜರೇ ಕಟ್ಟಿದ್ದು. ನಾಳೆ ಇಲ್ಲ ಅದು ಟಿಪ್ಪು ಸುಲ್ತಾನ್ ಹೆಂಡತಿ ಹೆಸರಿನಲ್ಲಿ ಕಟ್ಟಿದ್ದು ಅಂತ ಯಾವುದೊಂದು ಕಾರ್ಡ್ ತೋರಿಸ್ಬಿಡ್ತಾರೆ ಅವರು. ಇವ್ರು ಹಿಂಗೆ ಬಿಟ್ಟರೆ ಇತಿಹಾಸ ತಿಳ್ಸೋ ಕೆಲಸನ ಯಾತಕ್ಕೆ ಮಾಡ್ತಾ ಇದ್ದೀರಾ ಅನ್ನೋದು ಮೊದಲು ಇವ್ರು ಫಸ್ಟು ತಿಳಿಸ್ಬೇಕು. ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಜನರ ಗಮನವನ್ನು ಬೇರೆಡೆ ಸೆಳಿಬೇಕು ಅಂದರೆ ಏನು ಮಾಡಬೇಕು? ಈ ರೀತಿಯ ಸುಳ್ಳುಗಳನ್ನ ಹೇಳಬೇಕು. ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರಲಿ. ಆಡಳಿತದ ಬಗ್ಗೆ ಚರ್ಚೆ ಮಾಡೋದು ಬೇಡ. ಯಾತಕ್ಕೆ ಮಾಡಬಾರ್ದು? ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಲಿ. ಇವು ಸುಮ್ಮನೆ ಹಾರಿಕೆ ಉತ್ತರಗಳನ್ನು ಕೊಡೋದಲ್ಲ. ಎಲೆಕ್ಷನ್ನಲ್ಲಿ ರಿಗ್ಗಿಂಗ್ ಮಾಡಿದ್ವಿ ಅಂತಲ್ಲ. ಅವನು ಹೇಳ್ದಾನೆ, ಲಕ್ಷ್ಮಣ, ನಾನು ನಿಂತಿದ್ದಾಗ 750ರಲ್ಲಿ 152 ಕಾಂಗ್ರೆಸ್ ಮನೆಗಳಿದೆ, ಅದು ನನಗೆ ಬಿದ್ದಿದ್ದು 15 ಓಟು ಅಂತ. ಇವನಿಗೆ 15 ಓಟ್ ಹಾಕಿದ್ದೆ ಕಾಂಗ್ರೆಸ್ನವ್ರು ದುರಂತ. ಕಾಂಗ್ರೆಸ್ನವ್ರಿಗೆ ಹೋಗ್ತು ಇವನಿಗೆ ಎಷ್ಟು ಓಟ್ ಹಾಕಬೇಕು ಅಂತ. ಇವ್ನು ಬೇರೆ ಯಾರಾದ್ರೂ ಆಗಿದ್ರೆ ಪಾಪ ಹಾಕಿರೋರು ನಾವು ಕಾಂಗ್ರೆಸ್ನವ್ರು. ಇವನ ಮೇಲೆ ಕಾಂಗ್ರೆಸ್ನವ್ರಿಗೆ ನಂಬಿಕೆ ಇಲ್ಲ. ಅದನ್ನು ಹೇಳ್ತಿಲ್ಲ. ಬಿಜೆಪಿ ಹಾಕ್ಸ್ಕೊಂಡು ಹಾಕ್ತಾರೆ. ನಿನ್ನ ಮಕ್ಕ ನೋಡ್ಮೇಲೆ ಇವ್ನು ಯಾರು ಓಟ್ ಹಾಕ್ತಾರೆ? ನಾನು ಹಿಂದೆನೂ ಹೇಳಿದ್ದೀನಿ, 5 ಚುನಾವಣೆಗಳನ್ನ ಸತತ ಸೋತಿರೋದು. ಕಾರ್ಪೊರೇಷನ್, MLC, MLA, MP, ಇನ್ನೆಷ್ಟು ಬಾಕಿ ಯಾವುದೂ ಇಲ್ಲ ನಮ್ಮಲ್ಲಿ. ಇನ್ನು ನೆಕ್ಸ್ಟ್ ಉಪರಾಷ್ಟ್ರಪತಿ ಚುನಾವಣೆ ಬರ್ತಿದ್ದೆ, ಬೇಕಾದ್ರೆ ಅಲ್ಲೊಂದು ಸಾರಿ ನಿಂತ್ಕೊಂಡು ಸೋತ್ಬಿಡ್ಲಿ. ಅದೊಂದೇ ಬಾಕಿ ಇರೋದು ಅವನಿಗೆ. ಬೇರೆ ಮೇಲೆ ಅಪಾದನೆ ಮಾಡುವಾಗ ನಾನು ಫಸ್ಟ್ ಸರಿ ಇದ್ದೀನಾ? ನಾವು ಮಾಡ್ತಿರೋದು ಸರಿ ಇದೆಯಾ? ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಪರ್ಷಿಯನ್ ಆಡಳಿತ ಭಾಷೆ ಆಗುತ್ತೆ. ಪರ್ಷಿಯನ್ ಮೂಲ ಬಂದು ಇರಾನ್ ದೇಶದ್ದು. ಇವರಪ್ಪ ಇರಾನಿಂದ ಬರ್ತಾನೆ ಕುದುರೆ ತಗೊಂಡ ಹೈದರಾಲಿ. ಮೈಸೂರಿನಲ್ಲಿ ಪರ್ಷಿಯನ್ ಭಾಷೆನ ಆಡಳಿತ ಮಾಡಿದವರು ಇವರು ಕನ್ನಡನ ಇಷ್ಟಲ್ಲ ಹೊಗಳಾಡೋರು. ಇವರು ಕನ್ನಡನ ಆಡಳಿತ ಭಾಷೆ ಮಾಡಲೇ ಇಲ್ಲ ಟಿಪ್ಪು ಸುಲ್ತಾನು. ಪರ್ಷಿಯನ್ನ ಆಡಳಿತ ಭಾಷೆ ಮಾಡ್ತಾನೆ. ಮೈಸೂರು ದಸರಾ ದಸರಾ ಮಾಡೋಕ್ಕೆ ಹೊರಟಿದ್ದಾರಲ್ಲ, ಅವ್ರೆಲ್ಲ ನೆನ್ನೆ ಮೊನ್ನೆ ಪ್ರೆಸ್ ಮಾಡಿದ್ದಾರೆ. ಮೈಸೂರನ್ನ ಯಾತಕ್ಕೆ ಇದು ಮಾಡಿದ್ರು ಅವರು ಹೇಳಿದ್ದಾರೆ ಟಿಪ್ಪು ಸುಲ್ತಾನ್ದೇ ಇದು ಅಂತ. ಮೈಸೂರು ಹೆಸರನ್ನ ನಜರ್ಬಾದ್ ಅಂತ ಚೇಂಜ್ ಮಾಡ್ಲಿಕ್ಕೆ ಕೊಟ್ಟಿದ್ದೆ ಟಿಪ್ಪು ಸುಲ್ತಾನು. ಕಾರಣಾಂತರಗಳಿಂದ ಅದು ತಡೆ ಔಟ್ಡಲ್ಲಾಯಿತು. ಅಷ್ಟೊತ್ತಿಗೆ ಸತ್ತು ಹೋಗ್ತಾನೆ. ಅದು ಬದುಕಿದ್ರೆ ಇಷ್ಟೊತ್ತಿಗೆ ಏನಾಗ್ತಿದ್ದೋ ಗೊತ್ತಿಲ್ಲ. ಈ ಥರ ಇತಿಹಾಸವನ್ನು ಕನ್ನಡದ ಮೇಲೆ ಮತ್ತು ಕನ್ನಡಿಗರ ಮೇಲೆ ದೌರ್ಜನ್ಯ ಎಸಗಿದ ಟಿಪ್ಪುನ ಇವ್ರು ಯಾಕೆ ಹೊಗಳ್ತಾರೆ? ಟಿಪ್ಪುನ ಸೋಲಿದಂಥ ಒಬ್ಬವನ ಹೆಸರು ಯಾಕೆ ಹೇಳಲ್ಲ? ಮದಕರಿ ನಾಯಕನ ಹೆಸರನ್ನ ಯಾಕೆ ಕೇಳಲ್ಲ? ಕೋಟೆ ಕಟ್ಟಿದಂಥ ಭೀಮನಾಯಕನ ಯಾಕೆ ಹೆಸರನ್ನ ಯಾಕೆ ಹೇಳಲ್ಲ? ಕೃಷ್ಣದೇವರಾಯನ ಹೆಸರನ್ನ ಯಾಕೆ ಹೇಳಲ್ಲ? ಇಡೀ ಕರ್ನಾಟಕದಾದ್ಯಂತ ಇವ್ರು ಬರೀ ಟಿಪ್ಪು 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 ಅಂತ ಹೇಳ್ಕೊಂಡು ಇನ್ಯಾರು ಕರ್ನಾಟಕದಲ್ಲಿ ರಾಜರೇ ಇಲ್ವಾ? ಇಮ್ಮಡಿ ಪುಲಿಕೇಶಿ ಇರಲಿಲ್ವಾ? ಉತ್ತರ ಭಾರತ ತನಕ ವಿಸ್ತರಣೆ ಮಾಡಿದ್ದ ನಮ್ಮ ಕನ್ನಡ ರಾಜ್ಯನ. ಬೀದಿ ಬಿಲ್ ಚಿನ್ನ ಬಲ್ಲಿ ಆಳ್ತಾನು ಕೃಷ್ಣದೇವರಾಯ. ಆ ಥರದ ಒಂದು ಸಾಧನೆ ಟಿಪ್ಪು ಸುಲ್ತಾನ್ ಹೇಳಿ ಇವರು ಏತಕ್ಕೆ ಇವ್ರು ಮಾಡ್ತಾ ಇದ್ದಾರೆ? ಉದಾಹರಣೆ ತಗೊಳ್ಳಿ, ಮೈಸೂರು ಭಾಗದಲ್ಲಿ ಕೃಷ್ಣದ ನಮ್ಮ ಒಡೆಯರ್ಗಳು ಇದ್ದಿದ್ದರಿಂದ ನಾವು ಇವತ್ತು ಸಮೃದ್ಧಿಯಾಗಿದ್ದೀವಿ. ಅದೇ ನಿಜಾಮರು ಆಳದಂಥ ಗುಲ್ಬರ್ಗ, ನಿಜಾಮರ ನಂತರ ಇದೇ ಧರಮ್ ಸಿಂಗು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ. ಗುಲ್ಬರ್ಗ ಸ್ಥಿತಿ ಏನಾಗಿದೆ, ಮೈಸೂರು ಸ್ಥಿತಿ ಏನಾಗಿದೆ? ಉತ್ತರ ಕೊಡ್ತಾರೆ ಅವರು.
ಈ ರೀತಿ ಬೇಕಾಬಿಟ್ಟು ಮಾತಾಡೋದನ್ನ ಬಿಟ್ಟು ಮೈಸೂರು ಜನರಿಗೆ ಮಹಾದೇವಪ್ಪ, ಯತೀಂದ್ರ, ಲಕ್ಷ್ಮಣರಿಗಿಂತ ಅತಿ ಹೆಚ್ಚು ಹಿಸ್ಟ್ರಿ ಚೆನ್ನಾಗಿ ಗೊತ್ತಿದೆ. ಮೈಸೂರಿನಲ್ಲೇ ಇವ್ರ ಥರ ಜೀವನೋಪಾಯಕ್ಕೆ ಮೈಸೂರಿಗೆ ಬಂದವರಲ್ಲ ನಾವೆಲ್ಲ. ಮೈಸೂರಿನಲ್ಲೇ ಹುಟ್ಟು ಬೆಳೆದವರು, ಮೈಸೂರನ್ನ ಪ್ರೀತಿಸ್ತೀವಿ, ಮೈಸೂರನ್ನ ಕಟ್ಟಿದ್ದೀವಿ, ಬೆಳೆಸಿದ್ದೀವಿ, ಉಳಿಸ್ಕೋತೀವಿ. ಇವ್ರ ರೀತಿ ಹಾಳು ಮಾಡಲಿಕ್ಕೆ ಬಂದಿಲ್ಲ. ಮೈಸೂರು ಜನರನ್ನ ಇತಿಹಾಸವನ್ನು ತಿರ್ಚಲಿಕ್ಕೆ ಬಿಟ್ಟರೆ ನಿಮಗೆ ಮುಂದೆ ಕಾದಿದೆ ಮಾರಿ ಹಬ್ಬ. ಇದನ್ನು ಎಚ್ಚರಿಸಲಿಕ್ಕೆ ಈ ಮೂಲಕ ನಿಮ್ಮ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ.